ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಎಜುಕೇಷನ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಗ್ರಾಮರ್ ರಿಲೇಟೆಡ್. ಓಕೆ, ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ನಾಟ್ ಓನ್ಲಿ ಫಾರ್ ಹೈಸ್ಕೂಲ್ ಎಕ್ಸಾಮ್ಸ್, ಓಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ನಮ್ಮ ಚಾನಲ್ನ ಯಾರ ಮೊದಲೇ ಬಾರಿಗೆ ಭೇಟಿ ಕೊಟ್ಟಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಪಕ್ಕದಲ್ಲೇ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟ್ಸು ನಿಮಗೆ ಬಂದು ತಲುಪ್ತದೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಆ್ಯಂಡ್ ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಫಿಗರ್ಸ್ ಆಫ್ ಸ್ಪೀಚಲ್ಲಿ 9 ಫಿಗರ್ಸ್ ಆಫ್ ಸ್ಪೀಚ್ ಏನು ಅದರದ್ದೇ ಪಾರ್ಟ್ಸ್ ಇದೆಯಲ್ಲ, ಸೊ ಅದರಲ್ಲಿ ಪ್ರತಿಯೊಂದಕ್ಕೂ ನಾನು 10ರಿಂದ 15 ವಾಕ್ಯಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನಿಮಗೆ ಖಂಡಿತ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಓಕೆ, ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳ್ತಾ ಡೋಂಟ್ ಸ್ಕಿಪ್ ಎನಿವೇರ್. ಓಕೆ, ಆ್ಯಂಡ್ ಬನ್ನಿ ಪ್ರಾರಂಭ ಮಾಡೋಣ. ನೋಡಿ, ಫಿಗರ್ಸ್ ಆಫ್ ಸ್ಪೀಚ್ ಅಂದರೆ ನಾವು ಕನ್ನಡದಲ್ಲಿ ಅಲಂಕಾರಗಳು ಅಂತ ಕರಿತೀವಿ. ಅಲಂಕಾರಗಳು ಮೀನ್ಸ್ ನೋಡಿ, ನೀವು ಕಲ್ತಿರ್ತೀರ ಅಲಂಕಾರ ಕನ್ನಡದಲ್ಲಿ ಉಪಮಾ ಉಪಮೇಯ ಅಂತ ಕಲ್ತಿರ್ತೀರ ಅಲ್ವಾ. ನೋಡಿ, a figure of speech is a special way of using words to make language more beautiful, powerful, emotional or interesting. ಒಂದು ಭಾಷೆ ಅನ್ನುವಂಥದ್ದನ್ನು ಇದನ್ನು ಹೆಚ್ಚಾಗಿ ಕವಿಗಳು ಬಳಸ್ತಾರೆ. ಹಾಗೆ ಜಾಸ್ತಿ ಈ ಕಾಮಿಡಿ ಮಾಡೋರಾಗಿರ್ಬೋದು ಅಥವಾ ಪ್ರಕೃತಿನ ಆಗಲಿ ಪ್ರತಿಯೊಂದನ್ನು ಆಗಲಿ ಅಮೇಝಿಂಗಾಗಿ ಕಾಣುವಂತಹ ಮೈಂಡ್ಸೆಟ್ ಇರೋರು ಹೆಚ್ಚಾಗಿ ಈ ಥರ ವಾಕ್ಯಗಳನ್ನ ಪದಗಳನ್ನ ಬಳಸ್ತಾರೆ ವಾಕ್ಯಗಳಲ್ಲಿ, ತಮ್ಮ ಮಾತುಗಳಲ್ಲಿ. ಒಂದು ಭಾಷೆಯನ್ನು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಫಿಗರ್ಸ್ ಆಫ್ ಸ್ಪೀಚ್ ಅಥವಾ ಅಲಂಕಾರ ಅನ್ನುವಂಥದ್ದು ನಾವು ಹೇಳುವಂತಹ ಭಾಷೆಯನ್ನು ಅತಿ ಸುಂದರವಾಗಿ ಅಥವಾ ಬರವಣಿಗೆಯನ್ನಾಗಲಿ ಭಾಷೆಯನ್ನಾಗಲಿ ಸುಂದರವಾಗಿ ಹೇಳುವಂಥದ್ದು, ಪರಿಣಾಮಕಾರಿಯಾಗಿ ಹೇಳುವಂಥದ್ದು. ಓಕೆ, ಹಾಗೆ ಅವುಗಳನ್ನ ನಾವು ಇಂಗ್ಲೀಷ್ನಲ್ಲಿ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ 9 ಭಾಗಗಳಿದೆ ಫಿಗರ್ಸ್ ಆಫ್ ಸ್ಪೀಚಲ್ಲಿ. ಓಕೆ, ಸೊ ಸಿಮಿಲಿ ಬರುತ್ತೆ, ಅಲಿಟರೇಷನ್ ಬರುತ್ತೆ, ಐರನಿ ಬರುತ್ತೆ, ಆಕ್ಸಿಮೋರಾನ್ ಬರ್ತದೆ, ರಿಪಿಟೇಷನ್ ಬರ್ತದೆ, ಪರ್ಸ್ನಾಲಿಫಿಕೇಷನ್ ಬರ್ತದೆ. ಓಕೆ, ಇದೆ ತುಂಬ. ಇದೆಲ್ಲನೂ 9 ನೀವು ಕಲಿತ್ರೆ ಡೆಫಿನೆಟ್ಲಿ ತುಂಬ ಸರಳವಾಗಿದೆ, ಸುಲಭವಾಗಿದೆ, ಅತಿ ಸುಲಭವಾಗಿದೆ. ಓಕೆ, ಕಷ್ಟ ಅಂತ ಯಾವುದೂ ಇಲ್ಲ. ಬಟ್ when you practice more and as well as regularly, definitely you will be perfect in that subject. ಯಾವುದಾದ್ರೂ ಒಂದು ಸಬ್ಜೆಕ್ಟಲ್ಲಿ ನೀವು ಪರ್ಫೆಕ್ಟಾಗಿ ರೆಗ್ಯುಲರ್ ಆಗಿ ಮಾಡಬೇಕು. ರೆಗ್ಯುಲರ್ ಆಗಿ ಅಂದರೆ ದಿನ ಅಂತ ಅಲ್ಲ, ಪ್ರತಿದಿನ ಅಂತ ಅಲ್ಲ. ರೆಗ್ಯುಲರ್ ಆಗಿ ಅಂದರೆ ನಿಯಮಿತವಾಗಿ ಅಂತಂದರೆ ನಿಯಮಗಳನ್ನು ಮಿತಿಯಲ್ಲಿ ಹಾಕ್ಕೊಂಡು ಸರಿಯಾಗಿ ಮಾಡೋದು ಅಂತ ಅರ್ಥ. ಒಂದು ಅಭ್ಯಾಸಕ್ಕೆ ನಿಮ್ಮದೇ ಆದ ನಿಯಮಗಳನ್ನ ನೀವು ಹಾಕೋಬೇಕು. ದ್ಯಾಟ್ ಮೀನ್ಸ್ ಡಿಸಿಪ್ಲೈನ್. ಓಕೆ, ಆ್ಯಂಡ್ ಈಗ ನೋಡಿ, ಒಂದೇದು ನೋಡೋಣ. ಸಿಮಿಲಿ ಅಂದರೆ ಉಪಮೇಯ ಅಂತ ಕನ್ನಡದಲ್ಲಿ ನಾವು ಹೇಳ್ತೇವೆ ಅಲ್ವಾ. ಇಲ್ಲಿ ನೋಡಿ, ಅ ಸಿಮಿಲಿ ಈಸ್ ಅ figure of speech that compares two different things using words like as or like. ನೋಡಿ, ಒಂದೇ ವಾಕ್ಯದಲ್ಲೇ ಆ್ಯಸ್ ಅ ಲೈಕ್ ಎರಡೂ ಪದಗಳು ಇರ್ತದೆ ಅಂತ ಅಲ್ಲ. ಆ್ಯಸ್ ಅ ಇರ್ಬೋದು ಅಥವಾ ಲೈಕ್ ಇರ್ಬೋದು. ಒಂದು ಕೊಟ್ಟಂತಹ ವಾಕ್ಯದಲ್ಲಿ ನಿಮಗೆ ಒಂದು ವಾಕ್ಯ ಕೊಡ್ತಾರೆ ಅವರು ಎಕ್ಸಾಮಲ್ಲಿ. ಓಕೆ, ಕೊಟ್ಟಂತಹ ವಾಕ್ಯದಲ್ಲಿ ಆ್ಯಸ್ ಅ ಇದ್ದರೆ ಅಥವಾ ಲೈಕ್ ಇದ್ದರೆ ಅದನ್ನು ಡೆಫಿನೆಟ್ಲಿ ನೀವು ಸಿಮಿಲಿ ಅಂತ ಸುಲಭವಾಗಿ ಹಾಕ್ಬೋದು, ಫೈಂಡ್ ಔಟ್ ಮಾಡ್ಬೋದು. ಯಾಕಂದರೆ ನೋಡಿ, ಇಲ್ಲಿ ಜಾಸ್ತಿ ಆ್ಯಸ್ ಅ ಸಿಮಿಲ್ ಮತ್ತು ಲೈಕ್ ಬರ್ತದೆ. ಆ್ಯಸ್ ಅ ಎರಡು ಬರುತ್ತೆ, ಅದರ ಮಿಡಲ್ ಡಿಸ್ಕ್ರೈಬಿಂಗ್ ವರ್ಡ್ ಇರ್ತದೆ, ಅಂದರೆ ವರ್ಣನೆ ಮಾಡುವಂತಹ ಪದ ಡಿಸ್ಕ್ರೈಬಿಂಗ್ ಅಂದರೆ. ಓಕೆ, ಸೊ ಬ್ಯೂಟಿಫುಲ್ಲ, ವಂಡರ್ಫುಲ್ಲ, ಸೊ ಈ ಥರ ಇರ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ ಎಕ್ಸಾಂಪಲ್ಸ್. ಶಿ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಅ ರೋಸ್. ನೋಡಿ, ಅವಳು ಗುಲಾಬಿಯಂತೆ ಸುಂದರವಾಗಿದ್ದಾಳೆ. ಆ ಹುಡುಗಿಯನ್ನು, ಅಲ್ಲಿರ್ತಕ್ಕಂತಹ ಒಂದು ಹೆಣ್ಣು ಮಗುವನ್ನು ಸುಂದರವಾದಂತಹ ಗುಲಾಬಿ ಹೂವಿಗೆ ಹೋಲಿಸ್ತಿದ್ದಾರೆ. ಸುಂದರವಾದ ಗುಲಾಬಿಯಂತೆ ಅವಳಿದ್ದಾಳೆ ಅಂತ. ಆ್ಯಸ್ ಬ್ಯೂಟಿಫುಲ್ ಆ್ಯಸ್. ನೋಡಿ, ಆ್ಯಸ್ ಅ ಮೊದಲನೇ ವಾಕ್ಯದಲ್ಲಿ ಆ್ಯಸ್ ಅ ಇದೆರಡರ ಮಧ್ಯ ಡಿಸ್ಕ್ರೈಬಿಂಗ್ ವರ್ಡ್ ಬ್ಯೂಟಿಫುಲ್ ಅನ್ನುವಂಥದ್ದು ಬಂದಿದೆ. ಓಕೆ, ಎಡ್ಜೆಕ್ಟಿವ್ ಬಂದಿದೆ ಅಲ್ವಾ. ಸೊ ನೆಕ್ಸ್ಟ್ ನೋಡಿ, ದ ಬೇಬಿ ಸ್ಲಿಪ್ಸ್ ಲೈಕ್ ಆ್ಯನ್ ಏಂಜಲ್. ಮಗು ದೇವತೆಯಂತೆ ನಿದ್ರಿಸ್ತಾ ಇದೆ.
ಓಕೆ. ಹೀ ರನ್ಸ್ ಲೈಕ್ ಅ ಚಿತಾ, ಅವನು ಚಿರತೆಯಂತೆ ಓಡುತ್ತಾನೆ. ಹರ್ ಸ್ಮೈಲ್ ಈಸ್ ಆ್ಯಸ್ ಬ್ರೈಟ್ ಆ್ಯಸ್ ದ ಸನ್. ನೋಡಿ ಅವಳ ನಗು ಹೆಂಗೈತಿ ಅಂದರೆ ಸೂರ್ಯನಂತೆ ಪ್ರಕಾಶಮಾನವಾಗಿದೆ. ಒಬ್ಬೊಬ್ಬರು ನಗ್ತಿರ್ತಾರೆ, ಎಷ್ಟು ಚೆನ್ನಾಗಿ, ಎಷ್ಟು ಸಿಂಪಲ್ಲಾಗಿ ಸ್ಮೈಲ್ ಮಾಡಿದ್ರು, ತುಂಬ ಚೆನ್ನಾಗಿ ದೊಡ್ಡ ಬಾಯಿ ತೆಗೆದು ಸ್ಮೈಲ್ ಮಾಡಿದ್ರು ಡೆಫಿನೆಟ್ಲಿ ಇಟ್ ಈಸ್ ಬ್ಯೂಟಿಫುಲ್. ಅದು ತುಂಬ ಸುಂದರವಾಗೇ ಇರ್ತದೆ ಅಲ್ವಾ. ಸೊ ಹಾಗೆ ಆ್ಯಸ್ ಅ ನೋಡಿ ಇಲ್ಲಿ ಲೈಕ್ ಮತ್ತು ಆ್ಯಸ್ ಸೇರಿಸಿ ನಾನು ಎರಡೆರಡು ವಾಕ್ಯಗಳನ್ನ ತಗೊಂಡೆ. ಆ್ಯಂಡ್ ಇಲ್ಲಿ ಇನ್ನೊಂದಿಷ್ಟು ವಾಕ್ಯಗಳನ್ನ ನಾನು ನಿಮಗೆ ಜಸ್ಟ್ ಫ್ಯೂ ಮಿನಿಟ್ಸ್ ಇನ್ ದ ಸ್ಟಾರ್ಟಿಂಗ್ ಐ ಟೋಲ್ಡ್ ಇಸಂಟ್ ಇಟ್, ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲೇ ಜಸ್ಟ್ ಫ್ಯೂ ಮಿನಿಟ್ಸ್ ಆಗೋ ಅಲ್ವಾ. ಒಂದಿಷ್ಟು 10ರಿಂದ 15 ವಾಕ್ಯಗಳನ್ನ ಎಲ್ಲ ಪಾರ್ಟ್ಸಲ್ಲೂ ನಾನು ನಿಮಗೆ ಹೇಳ್ತೇನೆ ಅಂತ. ಓಕೆ, ನೋಡಿ ಇಲ್ಲಿ ಹೀ ಈಸ್ ಆ್ಯಸ್ ಬ್ರೇವ್ ಆ್ಯಸ್ ಅ ಲಯನ್. ಬ್ರೇವ್ ಅನ್ನುವಂಥದ್ದು ಡಿಸ್ಕ್ರೈಬಿಂಗ್ ವರ್ಡ್. ಅದು ಯಾರನ್ನು ವರ್ಣನೆ ಮಾಡ್ತದೆ? ಆ ಹುಡುಗನನ್ನು. ಹುಡುಗ ಯಾವ ಥರ ಇದ್ದಾನೆ? ಸಿಂಹದಂತೆ ಧೈರ್ಯಶಾಲಿಯಾಗಿದ್ದಾನೆ. ಆ್ಯಸ್ ಬ್ರೇವ್ ಆ್ಯಸ್ ಲಯನ್. ನೋಡಿ, ಸಿಂಹದಂತೆ ಧೈರ್ಯಶಾಲಿಯಾಗಿದ್ದಾನೆ. ಬ್ರೇವ್ ಅಂದರೆ ಧೈರ್ಯಶಾಲಿ ಅಲ್ವಾ. ಸೊ ನೋಡಿ, ದ ಬಾಯ್ ಈಸ್ ಆ್ಯಸ್ ಬ್ಯುಸಿ ಆ್ಯಸ್ ಅ ಬಿ ಅಂದರೆ ಜೇನುಹುಳ, ಜೇನುನೊಣ ಅಲ್ವಾ. ಆ ಹುಡುಗ ಜೇನುನೊಣದಂತೆ ಕಾರ್ಯನಿರತನಾಗಿದ್ದಾನೆ. ಜೇನುಹುಳ ನೋಡಿ ಸದಾ ಕಾಲ ಕಾರ್ಯನಿರತವಾಗೇ ಇರ್ತದೆ. ಅದಕ್ಕೆ ಎಂದು ನನಗೆ ಸಾಕು, ನನಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿದೆ, ಐ ಥಿಂಕ್ ಐ ನೀಡ್ ಸಮ್ ರೆಸ್ಟ್ ಅಂತ ಅದು ಯಾವತ್ತೂ ಹೇಳಲ್ಲ, ಯಾವತ್ತೂ ಅಂದ್ಕೊಳ್ಳಲ್ಲ. ನೋಡಿ, ನಿಮಗೆ ಗೊತ್ತಾ, ಒಂದು ಜೇನುನೊಣ ಮಕರಂದವನ್ನು ಹೀರಲಿಕ್ಕೆ ಒಂದು ದಿನಕ್ಕೆ ನೋಡಿ ಅದು ಎಷ್ಟು ಶ್ರಮ ಪಡ್ತದೆ. ಮಕರಂದನ ಸಂಗ್ರಹಿಸಲಿಕ್ಕೆ ಒಂದು ದಿನಕ್ಕೆ 50ರಿಂದ 100 ಹೂಗಳಿಗೆ ಅದು ಭೇಟಿ ಕೊಡ್ತದೆ. 50ರಿಂದ 100 ಹೂಗಳಿಗೆ ಭೇಟಿ ಕೊಟ್ಟು 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 ಅಡ್ಡಾಡಿ ಮಕರಂದವನ್ನು ಹೀರ್ತದೆ. ಓಕೆ, ನಮಗೆ 100 ಹೂವು ಹರಿ ಅಂದ್ರೇ ಕೈ ನೋವಾಗಿರುತ್ತೆ, ಕಾಲು ನೋವಾಗಿರ್ತದೆ. ಈಸಂಟ್ ಇಟ್. ಸೊ ಹಾಗೆ ಆ್ಯಸ್ ಬ್ಯುಸಿ ಆ್ಯಸ್ ಬಿ. ನೋಡಿ, ಆ ಹುಡುಗ ಜೇನುನೊಣದಂತೆ ಅಂದರೆ ಇಲ್ಲಿ ಒಬ್ಬ ಹುಡುಗ ಮಾಡ್ತಕ್ಕಂತಹ ಕ್ರಿಯೆ ಅದೆಷ್ಟು ಕಠಿಣವಾಗಿದ್ದರೂ ಅವನ ಪರಿಶ್ರಮ, ಅವನ ನಿರಂತರ ಕಾರ್ಯಕ್ಷಮತೆ ಯಾವ ಥರ ಇದೆ ಅನ್ನೋದು ವರ್ಣನೆ ಮಾಡುವಂಥದ್ದು. ದ ವಾಟರ್ ಈಸ್ ಆ್ಯಸ್ ಕ್ಲಿಯರ್ ಆ್ಯಸ್ ಕ್ರಿಸ್ಟಲ್. ನೋಡಿ, ಕ್ರಿಸ್ಟಲ್ ನೋಡಿ ಸ್ಫಟಿಕ ಅಂತ ಅರ್ಥ. ಕ್ರಿಸ್ಟಲ್ ಅಂದರೆ ನೋಡಿ ಆ್ಯಸ್ ಕ್ಲಿಯರ್ ಆ್ಯಸ್, ಇಲ್ಲಿ ನೋಡಿ ಆ್ಯಸ್ ಬಂದಿದೆ. ಓಕೆ, ಸೊ ನೀರು ಯಾವ ಥರ ಇದೆ? ಸ್ಫಟಿಕದಂತೆ ಸ್ಪಷ್ಟವಾಗಿದೆ. ಸ್ಫಟಿಕ ಎಷ್ಟು ಶುಭ್ರವಾಗಿ ಶುದ್ಧವಾಗಿರ್ತದಲ್ಲ, ಸೇಮ್ ಲೈಕ್ ದ್ಯಾಟ್ ವಾಟರ್ ಅಲ್ವಾ. ಸೊ ನೋಡಿ, ನೆಕ್ಸ್ಟ್ ವಾಕ್ಯ ಏನಿದೆ? ದ ಕ್ಲಾತ್ ಈಸ್ ಆ್ಯಸ್ ಸಾಫ್ಟ್ ಆ್ಯಸ್ ಸಿಲ್ಕ್. ಆ ಬಟ್ಟೆ ರೇಷ್ಮೆಯಂತೆ ಮೃದುವಾಗಿದೆ. ಆ್ಯಸ್ ಸಾಫ್ಟ್ ಆ್ಯಸ್ ಸಿಲ್ಕ್. ಸಾಫ್ಟ್ ಅನ್ನುವಂಥದ್ದು ಮೃದು ಅಲ್ವಾ, ಅದೊಂದು ವರ್ಣನೆ ಮಾಡೋ ಪದ. ಅದು ಗುಣವನ್ನು ಹೇಳುವಂಥದ್ದು. ಗುಣವನ್ನು, ಬಟ್ಟೆಯ ಗುಣ ಯಾವ ಥರ ಇದೆ? ಮೃದುವಾಗಿದೆ ಅಂತ ಹೇಳ್ತಾ ಇದೆ. ಬಟ್ಟೆಯ ಗುಣ ಯಾವ ಥರ ಐತಿ? ಬಟ್ಟೆ ಮೃದುವಾಗಿದೆ, ಸಾಫ್ಟ್ ಸಿಲ್ಕ್. ನೋಡಿ, ಸಿಲ್ಕ್ ಥರ ಸಾಫ್ಟ್ ಆಗಿದೆ ಅಂತ ಬಟ್ಟೆಯನ್ನು ಹೇಳುವಂಥದ್ದು, ಬಟ್ಟೆಯ ಗುಣವನ್ನು ಹೇಳುವಂಥದ್ದು ಅಲ್ವಾ. ಸೊ ಇಲ್ಲಿ ಆ್ಯಸ್ ಬಂದಿದೆ. ಇನ್ನು ನೋಡಿ, ಲೈಕ್ ಶಿ ಸಿಂಗ್ಸ್ ಲೈಕ್ ಅ ನೈಟಿಂಗಲ್. ಅವಳು ನೈಟಿಂಗಲ್ ಥರ ಹಾಡ್ತಾಳೆ ಅಂತ. ಆ್ಯಸ್ ನೋಡಿ, ಅಲ್ಲಿ ಲೈಕ್ ಅನ್ನುವಂಥದ್ದು ಬಂತು ಅಲ್ವಾ. ಸೊ ಈ ಥರ ನೀವು ಆ್ಯಸ್ ಆ್ಯಂಡ್ ಲೈಕ್ ಅನ್ನುವಂಥದ್ದು ಒಂದು ವಾಕ್ಯದಲ್ಲಿ ಬಂದರೆ ಅದನ್ನು ಸಿಮಿಲಿ ಅಂತ ನೀವು ಹಾಕ್ಬೋದು ಆನ್ಸರ್ ಅಲ್ವಾ. ನಿಮಗೆ ಆಪ್ಷನ್ಸಲ್ಲಿ ಇದ್ದೇ ಇರ್ತದೆ ಖಂಡಿತವಾಗ್ಲೂ. ಓಕೆ, ಆ್ಯಂಡ್ ನೋಡಿ ಅಲಿಟರೇಷನ್ ಅಂತಂದರೆ ನೋಡಿ, ಅಲಿಟರೇಷನ್ ಈಸ್ ಅ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ದ same consonant sound is repeated at the beginning of nearby words. ನೋಡಿ, ರಿಪೀಟೆಡ್ ಆಗಿ ಬರ್ತಕ್ಕಂಥದ್ದು ಅಲಿಟರೇಷನ್ ಅಂತಂದರೆ ನೋಡಿ, ಒಂದೇ ವ್ಯಂಜನ ಸ್ವರ, ವ್ಯಂಜನ ಧ್ವನಿ, ಓಕೆ, ಧ್ವನಿ ಅಥವಾ ಸ್ವರ ಆ ಕೊಟ್ಟಂತಹ ವಾಕ್ಯದಲ್ಲಿ ಪದೇ ಪದೇ ಬರ್ತಾ ಇರುತ್ತೆ. ಓವೆಲ್ ಸೌಂಡ್ ಅಲ್ಲ, ಕಾನ್ಸೋನೆಂಟ್ ಸೌಂಡು. ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್. ಓಕೆ, ಧ್ಯಾನ್ ಸೆ ಸುನೋ. ಕಾನ್ಸೋನೆಂಟ್ ಸೌಂಡು ಪದೇ ಪದೇ ರಿಪಿಟೇಷನ್ ಆಗ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಬಿ ಬಂದರೆ ಬಿ ಬರ್ತದೆ, ಸಿ ಬಂದರೆ ಸಿ ರಿಪಿಟೇಷನ್ ಆಗ್ತಾ ಇರ್ತದೆ. ಸೊ ನೋಡಿ, ಎಕ್ಸಾಂಪಲ್ಸ್ಗಳನ್ನ ನೋಡಿ, ನೀವಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಈ ಥರ ಮೊದಲನೇ ವಾಕ್ಯದಲ್ಲಿ ಪಿ ಧ್ವನಿಯ ಪುನರಾವರ್ತನೆ ಇದ್ದರೆ, ಎರಡನೇ ವಾಕ್ಯದಲ್ಲಿ ಎಸ್ ಧ್ವನಿಯ ಪುನರಾವರ್ತನೆ ಇದೆ. ಹಾಗೆ ಇಲ್ಲಿ ನೋಡಿ, ಬಿ ಬಂತು, ಬಿಸಿ, ಬೀಸ್. ಓಕೆ, ಸೊ ಈ ಥರ ಬರ್ತಕ್ಕಂಥದ್ದು. ಓಕೆ,
ಪದೇ ಪದೇ ಒಂದು ವಾಕ್ಯದಲ್ಲಿ ಕೊಟ್ಟಂತಹ ವಾಕ್ಯದಲ್ಲಿ ಒಂದೇ ಅಕ್ಷರ ಪದೇ ಪದೇ ರಿಪಿಟೇಷನ್ ಆಗ್ತಾ ಇದ್ದರೆ ಅಲಿಟರೇಷನ್ ಅಂತ ನಾವು ಕರಿತೀವಿ. ಸ್ವರ ಅಲ್ಲಿ ವ್ಯಂಜನಾಕ್ಷರ ವ್ಯಂಜನ ಸ್ವರ ಪದೇ ಪದೇ ರಿಪಿಟೇಷನ್ ಆಗ್ತಾ ಇರ್ತದೆ. ಓಕೆ, ಓಕೆ ಆ್ಯಂಡ್ ನೆಕ್ಸ್ಟ್ ನೋಡಿ, ಪರ್ಸಾನಿಫಿಕೇಷನ್ ಅಂತಂದರೆ ಈಸ್ ಅ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ಹ್ಯೂಮನ್ ಕ್ವಾಲಿಟೀಸ್ ಆರ್ ಗಿವನ್ ಟು ಎನಿಮಲ್ಸ್, ಆಬ್ಜೆಕ್ಟ್ಸ್ ಆರ್ ಐಡಿಯಾಸ್. ಪರ್ಸಾನಿಫಿಕೇಷನ್ ಅಂತಂದರೆ ನೋಡಿ, ಮನುಷ್ಯನಲ್ಲಿ ಇರ್ತಕ್ಕಂತಹ ಗುಣ ಅಥವಾ ಭಾವನೆಗಳಿರ್ಬೋದು, ಕ್ರಿಯೆಗಳಿರ್ಬೋದು, ಅವುಗಳನ್ನ ಪ್ರಾಣಿ, ವಸ್ತು, ಪ್ರಕೃತಿಗೆ ಕಲ್ಪನೆ ಮಾಡಿಕೊಂಡು ನಾವು ಹೇಳುವಂಥದ್ದು, ಅದನ್ನು ನಾವು ಪರ್ಸಾನಿಫಿಕೇಷನ್ ಅಂತ ಕರಿತೀವಿ. ಓಕೆ, ಪರ್ಸಾನಿಫಿಕೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಗಳನ್ನ ನೋಡಿ, ದ ವಿಂಡ್ ವಿಸ್ಪರ್ಡ್ ಥ್ರೂ ದ ಟ್ರೀಸ್. ನೋಡಿ, ಗಾಳಿ ಮರಗಳ ನಡುವೆ ಪಿಸುಗುಟ್ಟಿತು. ಮರಗಳ ನಡುವೆ ಗಾಳಿ ಪಿಸುಗುಟ್ಟೋಕ್ಕಾಗ್ತದ? ಇಲ್ಲ. ಅಂದರೆ ಜೋರಾಗಿ ಗಾಳಿ ಬೀಸುವಾಗ ಒಂದಕ್ಕೊಂದು ಮರಗಳು ಡ್ಯಾಶ್ ಹೊಡಿತಾ ಇರ್ತದೆ ಅಲ್ವಾ? ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಲಿಸನ್ ಕೇರ್ಫುಲಿ ಹಿಯರ್. ದ ವಿಂಡ್ ವಿಸ್ಪರ್ ಥ್ರೂ ದ ಟ್ರೀಸ್. ಗಾಳಿ ಬಿಟ್ಟಾಗ ಜೋರಾಗಿ ಒಂದಕ್ಕೊಂದು ಗಿಡಗಳು ಡ್ಯಾಶ್ ಹೊಡೆದಾಗ ಅದು ಕವಿಗಳ ಕಣ್ಣಿಗೆ ಕಾಣಿಸೋದು ಆ ಥರ ತುಂಬ ಚೆನ್ನಾಗಿ ಅವು ನಿಧಾನವಾಗಿ ಆ ಕಡೆ ಓಲಾಡೋದನ್ನು ಗಾಳಿನಲ್ಲಿ ಆವಾಗ ಕವಿಗಳ ಕಣ್ಣಿಗೆ ಕಂಡದ್ದು ಅದು ಪಿಸುಗುಟ್ತಾ ಇದೆ ಅಂತ ಪ್ರಕೃತಿ, ಗಿಡಗಳು ಅಲ್ವಾ? ನೆಕ್ಸ್ಟ್ ನೋಡಿ, ದ ಸನ್ ಸ್ಮೈಲ್ಡ್ ಆ್ಯಟ್ ಅಸ್. ನೋಡಿ, ಸೂರ್ಯನು ನಮ್ಮತ್ತ ನಗುತ್ತಿದ್ದನು. ನೋಡಿ, ಸೂರ್ಯ ನಮ್ಮನ್ನು ನೋಡಿ ನಗ್ತಾ ಇದ್ದ ಅಂತ ಹೇಳುವಂಥದ್ದು. ಓಕೆ, ನಗೋದಿರ್ಬೋದು, ಪಿಸುಗುಟ್ಟೋದಿರ್ಬೋದು, ಮಾತಾಡೋದಿರ್ಬೋದು, ಡ್ಯಾನ್ಸ್ ಮಾಡೋದಿರ್ಬೋದು, ಮನುಷ್ಯನ ಸ್ವಾಭಾವಿಕ ಭಾವನೆಗಳಿರ್ಬೋದು, ಕ್ರಿಯೆಗಳಿರ್ಬೋದು ಅಥವಾ ಕಲ್ಪನೆಗಳಿರ್ಬೋದು, ಆ ಕಲ್ಪನೆಗಳನ್ನ ಪ್ರಕೃತಿಗೆ ಹೋಲಿಸುವಂಥದ್ದು, ವಸ್ತುಗಳಿಗೆ ಹೋಲಿಸುವಂಥದ್ದು. ಓಕೆ, ಇದನ್ನು ನಾವೇನಂತೀವಿ? ಪರ್ಸಾನಿಫಿಕೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ದ ಫ್ಲವರ್ಸ್ ಡ್ಯಾನ್ಸ್ಡ್ ಇನ್ ದ ಬ್ರಿಡ್ಜ್. ನೋಡಿ, ಹೂಗಳು ಗಾಳಿಯಲ್ಲಿ ನೃತ್ಯ ಮಾಡ್ತಾ ಇದ್ವು. ನೋಡಿ, ಓಕೆ ನೋಡಿ, ದ ಫ್ಲವರ್ಸ್ ಡ್ಯಾನ್ಸ್ಡ್ ಇನ್ ದ ಬ್ರಿಡ್ಜ್. ನೋಡಿ, ಹೂಗಳು ತಂಗಾಳಿಯಲ್ಲಿ ನೃತ್ಯವನ್ನು ಮಾಡುತ್ತವೆ. ನೋಡಿ, ಹೂಗಳು ಡ್ಯಾನ್ಸ್ ಮಾಡ್ತಾವಂತೆ ತಂಗಾಳಿನಲ್ಲೇ. ಸೊ ಕವಿಯ ಕಲ್ಪನೆ ಎಷ್ಟು ಅದ್ಭುತ ಅಲ್ವಾ? ಸೊ ಹಾಗಾಗಿ ಇದು ಲಿಟ್ರೇಚರಲ್ಲಿ ಇದನ್ನು ತುಂಬ ಬಳಸ್ತಾರೆ. ಪರ್ಸಾನಿಫಿಕೇಷನ್ ಜಾಸ್ತಿ ಬಳಸೋದು. ಪರ್ಸಾನಿಫಿಕೇಷನ್ ಯೂಸ್ ಎಲ್ಲಿ ಮಾಡ್ತಾರೆ ಜಾಸ್ತಿ? ಇದೊಂದೇ ಅಲ್ಲ, ಫಿಗರ್ಸ್ ಆಫ್ ಸ್ಪೀಚ್. ಓಕೆ, ಫಿಗರ್ಸ್ ಆಫ್ ಸ್ಪೀಚ್ ಹೆಚ್ಚಾಗಿ ಲಿಟ್ರೇಚರಲ್ಲಿ ಯೂಸ್ ಆಗುತ್ತೆ ಅಲ್ವಾ? ಬಳಸ್ತಾರೆ ಬರವಣಿಗೆಯನ್ನು ಸುಂದರಗೊಳಿಸಲಿಕ್ಕೆ. ನೋಡಿ, ದ ಮೂನ್ ಹೈಡ್ ಬಿಹೈಂಡ್ ದ ಕ್ಲೌಡ್ಸ್. ಚಂದ್ರನು ಮೋಡಗಳ ಹಿಂದೆ ಅಡಗಿದನು ಅಂತ ಇದೆ. ನಾವು ಹೈಡ್ ಆ್ಯಂಡ್ ಸಿಕ್ ಆಟ ಆಡ್ತಿದ್ವಿ ಸಣ್ಣವರಿಂದಾಗ ಅಲ್ವಾ? ಬಚ್ಚಿಟ್ಕೊಳ್ಳೋದು. ಚಂದ್ರ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ? ಕ್ಲೌಡ್ಸ್ಗಳ ಹಿಂದೆ. ನೆಕ್ಸ್ಟ್ ವಾಕ್ಯ ನೋಡಿ, ದ ಅಲಾರಾಮ್ ಕ್ಲಾಕ್ ಸ್ಕ್ರೀಮ್ಡ್ ಆ್ಯಟ್ ಮೀ. ನೋಡಿ, ಅಲಾರಾಮ ಗಡಿಯಾರ ನನ್ನ ಮೇಲೆ ಕೂಗ್ತಾ ಇತ್ತು ಅಂತ ಅರ್ಥ. ದ ಸ್ಟಾರ್ಸ್ ವಿಂಕ್ಡ್ ಇನ್ ದ ನೈಟ್ ಸ್ಕೈ. ನಕ್ಷತ್ರಗಳು ರಾತ್ರಿ ಆಕಾಶದಲ್ಲಿ ಕಣ್ಣು ಮಿಟುಕಿಸ್ತಾ ಇದ್ವಂತೆ. ದ ರಿವರ್ ಸ್ಯಾಂಗ್ ಅ ಬ್ಯೂಟಿಫುಲ್ ಸಾಂಗ್. ನದಿಯು ಸುಂದರ ಹಾಡನ್ನು ಹಾಡಿತು ಅಂತ. ಓಕೆ ನೋಡಿ, ಟೈಮ್ ಫ್ಲೈಸ್ ಕ್ವಿಕ್ಲಿ. ಸಮಯ ಬೇಗ ಹಾರಿ ಹೋಯಿತು ಅಂತ. ಟೈಮ್ ಫ್ಲೈಸ್ ಕ್ವಿಕ್ಲಿ, ಸಮಯವು ಬೇಗ ಹಾರಿ ಹೋಯಿತು ಅಂತ ಅರ್ಥ. ಸೊ ಪಕ್ಷಿನ ಹಾರಲಿಕ್ಕೆ ಅಲ್ಲ, ಸಹಜವಾಗಿ ಬರ್ತಕ್ಕಂತಹ ಭಾವನೆಗಳು, ಮನುಷ್ಯ ಸ್ವಭಾವದ ಭಾವನೆಗಳಿರ್ಬೋದು, ಕ್ರಿಯೆಗಳನ್ನ ಪ್ರಕೃತಿಯಲ್ಲಿ ಹೋಲಿಕೆ ಮಾಡಿ ಬರೆಯುವಂಥದ್ದು, ಭಾಷೆಯನ್ನು ಸುಂದರಗೊಳಿಸುವಂಥದ್ದು. ಓಕೆ, ರೈನ್ ಕಿಸ್ಡ್ ದ ಅರ್ತ್. ನೋಡಿ, ಮಳೆಯು ಭೂಮಿಯನ್ನು ಮುತ್ತಿಟ್ಟಿತು. ಓಕೆ, ಸೊ ಮಳೆ ಮೇಲಿಂದ ಬಂದು ಭೂಮಿಗೆ ಬೀಳೋದನ್ನು ಕವಿ ಎಷ್ಟು ಚೆಂದ ಇಲ್ಲಿ ವರ್ಣನೆ ಮಾಡ್ತಾರೆ. ಮಳೆ ಬಂದು ಭೂಮಿಗೆ ಮುತ್ತಿಡ್ತಾ ಇದೆ ಅಂತ ಅಲ್ವಾ?
ದ ಲೀವ್ಸ್ ಡಾನ್ಸ್ಡ್ ಹ್ಯಾಪಿಲಿ ಇನ್ ದ ವಿಂಡ್. ಎಲೆಗಳ ಗಾಳಿನಲ್ಲಿ ತುಂಬ ಸುಂದರವಾಗಿ ಡ್ಯಾನ್ಸ್ ಮಾಡ್ತಿದ್ದಾವೆ ಅಂತ ಅರ್ಥ. ಡ್ಯಾನ್ಸ್ ಮಾಡ್ತಾವೆ ಸುಂದರವಾಗಿ ಎಲೆಗಳಲ್ವಾ. ಐ ಥಿಂಕ್ ಪರ್ಸಾನಿಫಿಕೇಷನ್ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಆ್ಯಂಡ್ ನೆಕ್ಸ್ಟ್ ನೋಡಿ ಐರಣಿ. ಐರಣಿ ಈಸ್ ಅ ಫಿಗರ್ ಆಫ್ ಸ್ಪೀಚ್ ಇನ್ ವಿಚ್ ದ ಇಂಟೆಂಡ್ ಮೀನಿಂಗ್ ಈಸ್ ಡಿಫ್ರೆಂಟ್ ಫಾರ್ಮ್ ಆರ್ ಅಪೋಸಿಟ್ ಟು ದ ಲಿಟರಲ್ ಮೀನಿಂಗ್ ಆಫ್ ದ ವರ್ಡ್ಸ್. ಒಂದೇ ಮಾತಲ್ಲಿ ಹೇಳೋದು ಆದರೆ ಅಂತಂದರೆ ಮಾತಿನ ಅರ್ಥ ಮತ್ತು ಅದರ ನಿಜವಾದ ಅರ್ಥ ಪರಸ್ಪರ ವಿರುದ್ಧವಾಗಿ ಇರ್ತದೆ ಇದರಲ್ಲಿ. ದ್ಯಾಟ್ ಮೀನ್ಸ್ ವ್ಯಂಗ್ಯವಾಗಿ ಹೇಳುವಂಥದ್ದು. ಈಗ ಒಂದು ಅರ್ಥ, ಫಾರ್ ಎಕ್ಸಾಂಪಲ್ ಈಗ ವಾಕ್ಯದಲ್ಲಿ ನೀವು ನೋಡಿ, ಪೊಲೀಸ್ ಮ್ಯಾನ್ರ ಕರ್ತವ್ಯ ಏನು, ಟ್ರಾಫಿಕ್ ಪೊಲೀಸ್ ಮ್ಯಾನ್ರದ್ದು ರೂಲ್ಸ್ಗಳನ್ನ ಪಾಲನೆ ಮಾಡೋದು. ಬಟ್ ಅಲ್ಲಿ ರೂಲ್ಸ್ಗಳನ್ನು ಪೊಲೀಸ್ ಇನ್ಸ್ಪೆಕ್ಟ್ರ್, ಅದು ಟ್ರಾಫಿಕ್ ಇನ್ಸ್ಪೆಕ್ಟ್ರೇ ಫಾಲೋ ಮಾಡಲಿಲ್ಲ, ಹಾಗಾಗಿ ಅವನಿಗೆ ದಂಡ ವಿಧಿಸಲಾಯಿತು ಅಂತ. ಸೊ ಈ ಥರ ಉಲ್ಟಾ ಹೇಳುವಂಥದ್ದು. ಓಕೆ, ಅದರ ವಿರುದ್ಧವಾಗಿ ಅದನ್ನು ವ್ಯಂಗ್ಯೋಕ್ತಿ ಅಥವಾ ಐರಣಿ ಅಂತ ನಾವು ಕರಿತೀವಿ ಫಿಗರ್ಸ್ ಆಫ್ ಸ್ಪೀಚಲ್ಲಿ. ಇದನ್ನು ಯಾಕೆ ಬಳಸ್ತಾರೆ ಅಂತಂದರೆ ಜಾಸ್ತಿ ಕಾಮಿಡಿ ಮಾಡಲಿಕ್ಕೆ ಬಳಸ್ತಾರೆ. ಕಾಮಿಡಿಯಾಗಿ ಹೇಳುವಾಗ ಈ ಥರ ಐರಣಿ ಫಿಗರ್ಸ್ ಆಫ್ ಸ್ಪೀಚನ್ನು ಜಾಸ್ತಿ ಬಳಸ್ತಾರೆ. ಫೈರ್ ಸ್ಟೇಷನ್ ಬರ್ನ್ಡ್ ಡೌನ್. ನೋಡಿ, ಅಗ್ನಿಶಾಮಕ ಕೇಂದ್ರವೇ ಬೆಂಕಿಗೆ ಆಹುತಿ ಆಯಿತು. ನೋಡಿ, ಅಗ್ನಿಶಾಮಕದ ಕೆಲಸ ಏನು? ಅಗ್ನಿಶಾಮಕ ದಳದ ಕೆಲಸ ಹತ್ತಿರುವಂತಹ ಬೆಂಕಿಯನ್ನು ಆರಿಸಲಿಕ್ಕೆ, ಅದು ಹೋಗ್ತದೆ. ಬಟ್ ಅಲ್ಲಿ ಏನಾಗಿದೆ, ಆ ಅಗ್ನಿಶಾಮಕ ದಳದ ಇದಕ್ಕೇನೆ ಬೆಂಕಿ ಹತ್ತಿದೆ ಅಂತ ಅಂದರೆ ಜೋಕ್ ಮಾಡಲಿಕ್ಕೆ ಜಾಸ್ತಿ ಹೆಚ್ಚಾಗಿ ಬಳಸ್ತಾರೆ. ಓಕೆ, ನೋಡಿ, ದ ಲೈಫ್ ಗಾರ್ಡ್ ನೀಡೆಡ್ ಟು ಬಿ ರಿಸ್ಕ್ಡ್. ನೋಡಿ, ಜೀವ ರಕ್ಷಕನೇ ರಕ್ಷಿಸಬೇಕಾಯಿತು. ನೋಡಿ, ವಾಟ್ ಲವ್ಲಿ ವೆದರ್ ಹಿ ಸೈಡ್ ಡ್ಯೂರಿಂಗ್ ಅ ಸ್ಟಾರ್ಮ್. ನೋಡಿ, ಬಿರುಗಾಳಿಯ ಸಮಯದಲ್ಲಿ ಎಷ್ಟು ಚೆನ್ನಾಗಿ ಹವಾಮಾನ ಇದೆ ಅಲ್ವಾ. ಬೀಸ್ತಾ ಇರೋದೇ ಸಿಕ್ಕಾಪಟ್ಟೆ ಬಿರುಗಾಳಿ, ಅದರಲ್ಲಿ ತಂಪಾದ ಹವಾಮಾನ, ಚೆನ್ನಾಗಿರೋ ಹವಾಮಾನ ಎಲ್ಲಿ ಬರೋಕ್ಕೆ ಸಾಧ್ಯ? ಜೋರಾಗಿ ಬಿರುಗಾಳಿ ಬೀಸ್ತಾ ಇದ್ದರೆ ಯಾರಿಗಾರ ಖುಷಿ ಆಗುತ್ತಾ? ಇರೋ ಬರೋ ವಸ್ತುಗಳೆಲ್ಲ ಹಾರ್ಕೊಂಡು ಹೋಗುತ್ತೆ. ಕೆಲವೊಂದು ಸಲ ಮನೆಗಳೇ ಬೀಳುತ್ತೆ ಅಲ್ವಾ. ಕೆಲವೊಂದು ಸಲ ಬೀದಿ ಪಕ್ಕದಲ್ಲಿರ್ತಕ್ಕಂತಹ ಅಂಗಡಿಗಳೆಲ್ಲ ಹಾರ್ಕೊಂಡು ಹೋಗಿಬಿಟ್ಟಿರುತ್ತೆ ಗಾಳಿಗೆ. ಮತ್ತು ಚೆನ್ನಾಗಿರುವಂತಹ ಹವಾಮಾನ ಅಂತ ಹೇಗೆ ಹೇಳೋಕ್ಕಾಗ್ತದೆ ಅಲ್ವಾ. ಸೊ ಈ ಥರ ಅಂದರೆ ಸ್ವಲ್ಪ ವ್ಯಂಗ್ಯವಾಗಿ ಕಾಮಿಡಿಯಾಗಿ ಹೇಳುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡಿ, ಹೈಪರ್ ಬಾಲ್ ನೋಡಿ ಈಸ್ ಅ ಫಿಗರ್ ಆಫ್ ಸ್ಪೀಚ್ ದ್ಯಾಟ್ ಯೂಸ್ಡ್ ಡೆಲಿಬರೇಟ್ ಆಕ್ಸಸರೇಷನ್ ಫಾರ್ ಎಂಪಸಿಸ್ ಆರ್ ಎಫೆಕ್ಟ್. ನೋಡಿ, ಒಂದು ವಿಷಯವನ್ನು ಅದರ ನಿಜವಾದ ಸ್ಥಿತಿಗಿಂತ ತುಂಬ ಚೆನ್ನಾಗಿ ಅಥವಾ ಕಡಿಮೆಯಾಗಿ ಹೇಳೋದನ್ನು ಹೈಪರ್ ಬೋಲ್, ಅತಿಶಯೋಕ್ತಿ ಅಂತ ಕರಿತೀವಿ. ಯಾವುದೇ ಒಂದು ಕಾನ್ಸೆಪ್ಟ್ ಇರ್ತದಲ್ವ, ಸೊ ಆ ಕಾನ್ಸೆಪ್ಟ್ ಯಾವ ನಿಜ ಸ್ಥಿತಿನಲ್ಲಿದೆಯೋ ಅದನ್ನು ಇನ್ನೂ ಹೆಚ್ಚಿನ ಸ್ಥಿತಿಗೆ ತಗೊಂಡು ಹೋಗಿ ಹೇಳುವಂಥದ್ದು, ಅದರ ಸ್ಥಿತಿಯನ್ನು ಹೆಚ್ಚಾಗಿ ಹೇಳುವಂಥದ್ದು ಅಥವಾ ಕಡಿಮೆ ಮಾಡಿ ಹೇಳುವಂಥದ್ದು. ಹಂಗಂದರೆ ನೋಡಿ ಎಕ್ಸಾಂಪಲ್ಸ್ಗಳನ್ನ, ಐ ಆಮ್ ಸೋ ಹಂಗ್ರಿ ದ್ಯಾಟ್ ಐ ಕುಡ್ ಈಟ್ ಅ ಹಾರ್ಸ್. ನೋಡಿ, ನನಗೆ ಎಷ್ಟು ಹಸಿವಾಗಿದೆ ಅಂತಂದರೆ ಒಂದು ಕುದುರೆಯನ್ನೇ ತಿನ್ನಬಹುದು, ಅಷ್ಟು ಹಸಿವಾಗಿದೆ ಅಂತ. ತಿನ್ಲಿಕ್ಕಾಗ್ತದನ ಹಾರ್ಸ್ನ? ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಟೋಲ್ಡ್ ಯು ಅ ಮಿಲಿಯನ್ ಟೈಮ್ಸ್. ನಾನು ನಿನಗೆ ಲಕ್ಷಾಂತರ ಬಾರಿ ಹೇಳಿದ್ದೇನೆ. ಮಿಲಿಯನ್ ಟೈಮ್ಸ್ ಹೇಳಲಿಕ್ಕಾಗ್ತದ ಒಂದು ಪದನ? 1,00,000 ಸಲ ಹೇಳಲಿಕ್ಕಾಗ್ತದನ? ಜೀವನ ಪೂರ್ತಿ ಹೇಳಿರ್ಬೋದೇನೋ 1,00,000. ಜೀವನದಾಗ 1,00,000ಕ್ಕಿಂತ ಹೆಚ್ಚು, 1,000,000ಗಿಂತ ಹೆಚ್ಚಾಗಿರ್ತದೆ ಕೆಲವೊಂದು ಪದ. ಒಂದೇ ಪದನ ಹುಟ್ಟದಾಗಿಂದ ಆಯುಷ್ಯದವರೆಗೂ ಹೇಳಿದ್ರೂ ಒಂದು ಪದ ಆಗ್ಬೋದೇನೋ. ಬಟ್ ಒಬ್ಬ ವ್ಯಕ್ತಿಗೆ ಒಂದೇ ಪದನ ಲಕ್ಷಾಂತರ ಸತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಆ ಥರ ಹೈಪರ್ ಬಾಲ್ ಅನ್ನುವಂಥದ್ದು. ಓಕೆ, ಈ ಥರ ವಾಕ್ಯಗಳು ಬರುತ್ತೆ. ದ ಬುಕ್ ಈಸ್ ಸ್ಮೈಲ್ ಲಾಂಗ್. ನೋಡಿ, ಈ ಪುಸ್ತಕ ಒಂದು ಮೈಲಿ ಉದ್ದ ಇದೆ, ಲಾಂಗ್. ಓಕೆ, ಮೈಲ್ ಲಾಂಗ್, ಸ್ಮೈಲ್ ಅಲ್ಲ, ಸಾರಿ ಫಾರ್ ದ್ಯಾಟ್, ಐ ಮೇಡ್ ಅ ಸ್ಮಾಲ್ ಮಿಸ್ಟೇಕ್ ಹಿಯರ್. ದ ಬುಕ್ ಈಸ್ ಅ ಮೈಲ್ ಲಾಂಗ್, ತುಂಬ ದೂರ ಇದೆ. ಎಷ್ಟು ಮೈಲಿಗಳಷ್ಟು ಉದ್ದ ಇದೆಯಂತಪ್ಪ ಈ ಪುಸ್ತಕ ಅಂತ. ಅಷ್ಟು ದೊಡ್ಡದು ಪುಸ್ತಕಗಳು ಇರ್ತದಾ? ಇಲ್ಲ. ನೆಕ್ಸ್ಟ್ ನೋಡಿ,
ಐ ವೇಟೆಡ್ ಫಾರ್ ಎವರ್ ಫಾರ್ ದ ಬಸ್. ನಾನು ಬಸ್ಸಿಗಾಗಿ ಶಾಶ್ವತವಾಗಿ ಕಾಯುತ್ತಿದ್ದೆ. ಶಾಶ್ವತವಾಗಿ ಅಂದರೆ ಲೈಫ್ ಲಾಂಗ್ ಕಾಯಲಿಕ್ಕೆ ಆಗ್ತದನಾ ಬಸ್ಸಿಗೆ ಯಾರಾದ್ರು ಒಬ್ಬರಲ್ಲಿ ಒಂದೇ ಸ್ಥಳದಲ್ಲಿ ಇಲ್ಲ ಅಲ್ವಾ? ಸೊ ಆ ಥರ ಅತಿಶಯೋಕ್ತಿಯಾಗಿ ಹೇಳುವಂಥದ್ದು. ಹೀ ರನ್ಸ್ ಫಾಸ್ಟರ್ ದ್ಯಾನ್ ದ ವಿಂಡ್. ಅವನು ಗಾಳಿಗಿಂತ ವೇಗವಾಗಿ ಓಡ್ತಾನೆ, ಸಾಧ್ಯನೇ ಇಲ್ಲ. ಗಾಳಿಗಿಂತ ವೇಗವಾಗಿ ಓಡೋದು ಅಂತಂದರೆ ಮನುಷ್ಯನ ಮನಸ್ಸು ಮಾತ್ರ. ಅದರ್ವೈಸ್ ಮತ್ತು ಯಾರೂ ಓಡಲಿಕ್ಕಾಗಲ್ಲ, ಏನೂ ಹೋಗೋಕ್ಕಾಗಲ್ಲ. ಗಾಳಿಗಿಂತ ವೇಗವಾಗಿರುವಂಥದ್ದು ಮನುಷ್ಯನ ಮನಸ್ಸು. ಸೊ ಇಲ್ಲಿ ಫಾಸ್ಟರ್ ದೆನ್ ವಿಂಡ್, ಅವ ಗಾಳಿಗಿಂತ ವೇಗವಾಗಿ ಓಡ್ತಾನೆ. ಸೊ ಈ ಥರ ಅತಿಶಯೋಕ್ತಿಯಾಗಿ ಹೇಳುವಂಥದ್ದು. ದೇರ್ ವರ್ ಮಿಲಿಯನ್ಸ್ ಆಫ್ ಪೀಪಲ್ ಆಟ್ ದ ಫೈರ್. ನೋಡಿ, ಜಾತ್ರೆಯಲ್ಲಿ ಲಕ್ಷಾಂತರ ಜನ ಇದ್ದರು. ಐ ಆಮ್ ಡ್ರಾಯಿಂಗ್ ಇನ್ ಹೋಮ್ ವರ್ಕ್. ನೋಡಿ, ನಾನು ಮನೆ ಪಾಠದಲ್ಲೇ ಮುಳುಗಿದ್ದೇನೆ. ಆಗುತ್ತಾ? ಇಲ್ಲ, ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಮನೆ ಕೆಲಸದಲ್ಲೇ ಸದಾ ಕಾಲ ಅದರಲ್ಲೇ ಇರಲ್ಲ. ಓಕೆ, ಸಾರಿ ಫಾರ್ ದ್ಯಾಟ್. ಓಕೆ, ಡಿಸ್ಟರ್ಬಿಂಗು. ನೋಡಿ, ಹರ್ ಸ್ಮೈಲ್ ವಾಸ್ ಮೈಲ್ ವೈಡು. ನೋಡಿ, ಅವಳ ನಗು 1 ಮೈಲಿ ಅಗಲವಿತ್ತು ಅಂತ. ನೋಡಿ, ನಗು ಅನ್ನೋದನ್ನು ಕೂಡ ಅಷ್ಟು ದೊಡ್ಡದಾಗಿ ಹೇಳುವಂಥದ್ದು, ವರ್ಣನೆ ಮಾಡಿ. ಓಕೆ, ಇನ್ನು ಆಕ್ಸಿಮೊರಾನ್ ನೋಡಿ. ಆಕ್ಸಿಮೊರಾನಲ್ಲಿ ಈಸ್ ಅ ಫಿಗರ್. ನೆಕ್ಸ್ಟ್ ನೋಡಿ, ಆಕ್ಸಿಮೊರಾನ್. ಇಲ್ಲಿ ಪರಸ್ಪರ 2 ಪದಗಳು ವಿರುದ್ಧವಾಗಿರ್ತದೆ. ಆಕ್ಸಿಮೊರಾನಲ್ಲಿ ಪರಸ್ಪರ ವಿರುದ್ಧವಾಗಿ ಇರತಕ್ಕಂತಹ ಪದಗಳನ್ನು ಹೊಂದಿರುವಂತಹ ವಾಕ್ಯಗಳಿರುತ್ತೆ. ಒಂದೇ ವಾಕ್ಯದಲ್ಲೇ ವಿರುದ್ಧ ಪದಗಳು 2 ಒಟ್ಟಿಗೆ ಸೇರಿಯೇ ಒಂದು ಅರ್ಥವನ್ನು ಕೊಡ್ತಾ ಇರುತ್ತೆ. ಓಕೆ, ನಾನಿಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಪ್ರತಿಯೊಂದನ್ನು ಓದಿ ಹೇಳೋದಾಗಲಿ ತಡವಾಗ್ಬೋದು, ವಿಡಿಯೋ ತುಂಬ ದೊಡ್ಡದಂತ ಅನ್ನಿಸ್ಬೋದು. ಹಾಗಾಗಿ ಇಲ್ಲಿ ಬರೆದಿದ್ದೀನಿ ನಾನು. ವಿಡಿಯೋನ ಪಾಸ್ ಮಾಡಿ ನೀವು ಬರ್ಕೊಂಡು ನೋಟ್ ಮಾಡಿಕೊಂಡು ಸರಿಯಾಗಿ ಓದಿ. ಹಾಗೆ ಇದಿಷ್ಟೇ ಅಲ್ಲ, ನಾನು ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಾನು ಬರೆದಿದ್ದೀನಿ, ಸೆಂಟೆನ್ಸಸ್ನ. ಇಲ್ಲಿ ನೋಡಿ, ಇಲ್ಲೊಂದಿಷ್ಟು ಒಂದು 10 ನಿಮಗೆ ಕೊಟ್ಟಿದ್ದೀನಿ. ಒಟ್ಟಿಗಿದ್ರು ಒಂಟಿಯಾಗಿದ್ದರು. ಸೊ ಈ ಥರ ಕನ್ನಡದಲ್ಲಿ ಅಂದರೆ ಒಟ್ಟಿಗೆ ಇರೋದು ಬೇರೆ, ಒಂಟಿಯಾಗಿರೋದು ಬೇರೆ. ಓಪನ್ ಸೀಕ್ರೆಟ್, ಓಪನ್ನ ಆಗಿಟ್ಕೊಳ್ಳೋದು, ಸೀಕ್ರೆಟ್ ಆಗಿಟ್ಕೊಳ್ಳೋದು ವಿರುದ್ಧ ಪದ. ಓಕೆ, ಸೊ ಈ ಥರ ವಿರುದ್ಧ ಪದಗಳು ಒಟ್ಟಿಗೆ ಒಂದೇ ಅರ್ಥವನ್ನು ಕೊಡುವಂಥದ್ದು ಒಂದು ವಾಕ್ಯದಲ್ಲಿ. ಇವುಗಳನ್ನ ಸಿಹಿ ಕಹಿ ಅನುಭವ ಇರ್ಬೋದು, ಜೀವಂತ ಶವ ಇರ್ಬೋದು, ಕಿವಿ ಮುಚ್ಚುವಷ್ಟು ಗಾಢ ಮೌನ. ಓಕೆ, ಸೊ ಎಲ್ಲರಿಗೂ ತಿಳಿದಿರುವ ರಹಸ್ಯ. ಓಕೆ, ಓಪನ್ ಸೀಕ್ರೆಟ್, ಓಪನ್ ನೋಡಿ ವಿರುದ್ಧ ಪದಗಳೇ ಅಲ್ವಾ? ಸೊ ಈ ಥರ ಇಲ್ಲಿ ಸೆಂಟೆನ್ಸಸ್ನ ಒಂದಿಷ್ಟು ನಾನು ಇಲ್ಲಿ ಬರೆದು ತೋರಿಸಿದ್ದೀನಿ ನಿಮಗೆ. ದ ರೂಮ್ಸ್ ವಾಸ್ ಫಿಲ್ಡ್ ವಿತ್ ಡೀಫ್ನಿಂಗ್ ಸೈಲೆನ್ಸ್. ನೋಡಿ, ಕೊಠಡಿ ಗಾಢ ಮೌನದಿಂದ ತುಂಬಿತ್ತು. ಓಕೆ, ಕೊಠಡಿ ಪೂರ್ತಿ ತುಂಬ ಆಳವಾದಂತಹ ಮೌನದಿಂದ ತುಂಬಿತ್ತು ಅಂತ ಅರ್ಥ ಆಗುತ್ತೆ. ಓಕೆ, ಇಟ್ ವಾಸ್ ಆ್ಯನ್ ಓಪನ್ ಸೀಕ್ರೆಟ್ ಇನ್ ದ ವಿಲೇಜ್. ಅದು ಆ ಊರಿನ ಎಲ್ಲರಿಗೂ ತಿಳಿದಿರುವಂತಹ ರಹಸ್ಯವಾಗಿತ್ತು. ಇಲ್ಲಿ ಓಪನ್ ಸೀಕ್ರೆಟ್ ಅನ್ನುವಂತಹ ಪದ ವಾಕ್ಯದಲ್ಲಿ ಬರೆದಿರುವಂಥದ್ದು. ಓಕೆ, ನೋಡಿ, ಗ್ರ್ಯಾಜುಯೇಷನ್ ವಾಸ್ ಅ ಬೆಟರ್ ಸ್ವೀಟ್ ಮೂಮೆಂಟ್. ನೋಡಿ ಅಲ್ವಾ? ಪದವಿ ಪ್ರದಾನವು ಸಿಹಿ ಕಹಿ ಕ್ಷಣವಾಗಿತ್ತು ಅಂತ. ಅಂದರೆ ಪದವಿ ತಗೊಳ್ಳುವಂಥ ಗಳಿಗೆ, ಡಿಗ್ರಿ ತಗೊಳ್ಳೋ ಟೈಮಲ್ಲಿ ಬಳಸುವಂಥದ್ದು. ಅಂದರೆ ಒಂದು ಮಹೋನ್ನತ ಘಟ್ಟದಲ್ಲಿ ಅಥವಾ ಒಂದು ಅದ್ಭುತವಾದಂತಹ ಒಂದನ್ನು ಹೇಳುವಾಗ ಬಳಸ್ತಾರೆ. ಓಕೆ, ಹೀಗೆ ಕ್ಲಿಯರ್ ಕಾನ್ಫಿಡೆನ್ಸ್ ಆನ್ಸರ್. ನೋಡಿ, ಅವನು ಸ್ಪಷ್ಟವಾಗಿ ಗೊಂದಲಭರಿತ ಉತ್ತರ ನೀಡಿದನು. ಅಂದರೆ ನೀಡಿರೋ ಉತ್ತರನೇ ಗೊಂದಲವಾಗಿತ್ತು ಅಂತ. ಓಕೆ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಿಪಿಟೇಷನ್ ಅಂದರೆ ಪದನೇ ಹೇಳೋ ಹಾಗೆ ಇಲ್ಲಿ ಒಂದೇ ಪದ ಪದೇ ಒಂದು ಪದ ಅಥವಾ ಒಂದು ಪದಗುಚ್ಛ ಆ ವಾಕ್ಯದಲ್ಲಿ
ಪುನರಾವರ್ತನೆ ಆಗಿರುತ್ತೆ, ಅಂದರೆ ಪದೇ ಪದೇ ಬಂದಿರ್ತದೆ ರಿಪಿಟೇಷನ್ ಆಗಿ. ಸೊ ಅಂತಹ ವಾಕ್ಯಗಳನ್ನ ರಿಪಿಟೇಷನ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ ಎಕ್ಸಾಂಪಲ್ಗೆ, ರನ್ 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 ಆ್ಯಸ್ ಫಾಸ್ಟ್ ಆ್ಯಸ್ ಯು ಕ್ಯಾನ್, ಓಡು 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 ಸಾಧ್ಯವಾದಷ್ಟು ವೇಗವಾಗಿ ಓಡು. ನೆವರ್ ನೆವರ್ ಗಿವ್ ಅಪ್, ಎಂದೆಂದಿಗೂ ಎಂದೆಂದಿಗೂ ಕೈ ಬಿಡಬೇಡ, ಎಂದಿಗೂ ಕೈ ಬಿಡಬೇಡ. ಓಕೆ, ಸೊ ಈ ಥರ. ವರ್ಕ್ 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 ಅಂಟಿಲ್ ಯು ಸಕ್ಸಸ್ಡ್, ಕೆಲಸ ಮಾಡು ಕೆಲಸ ಮಾಡು ಕೆಲಸ ಮಾಡು, ಯಶಸ್ಸು ಸಿಗೋವರೆಗೂ ಕೆಲಸ ಮಾಡು, ಈ ಥರ ಹೇಳುವಂಥದ್ದು. ಓಕೆ, ವಿ ವಿಲ್ ವಿನ್, ವಿ ವಿಲ್ ವಿನ್, ನಾವು ಗೆಲ್ಲುತ್ತೇವೆ ನಾವು ಗೆಲ್ಲುತ್ತೇವೆ. ಓಕೆ, ದ ರೈನ್ ಕೇಮ್ ಡೌನ್ ಡೌನ್ ಡೌನ್, ಮಳೆ ಕೆಳಗೆ 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 ಸುರಿತಾ ಇತ್ತು, ಮಳೆ ಕೆಳಗೆ ಕೆಳಗೆ ಸುರಿತಾ ಇತ್ತು. ಟ್ರೈ ಅಗೇನ್, ಮತ್ತೆ ಪ್ರಯತ್ನಿಸು ಮತ್ತೆ ಪ್ರಯತ್ನಿಸು. ಓಕೆ, ಸೊ ಈ ಥರ ವೆರಿ ವೆರಿ ಬ್ಯೂಟಿಫುಲ್, ತುಂಬ ಸುಂದರವಾಗಿದೆ. ಸೊ ಈ ಥರ ಹೇಳುವಂಥದ್ದು ರಿಪಿಟೇಷನ್ ಅನ್ನುವಂಥದ್ದು ಒಂದೇ ಪದ, ಒಂದು ಅಕ್ಷರ ಅಲ್ಲ, ಪದ. ಓಕೆ, ಪದ, ಒಂದು ಪದ ಪೂರ್ತಿ ಪದೇ ಪದೇ ಆ ವಾಕ್ಯದಲ್ಲಿ ರಿಪಿಟೇಷನ್ ಆಗಿರುತ್ತೆ.